ಕಂಪ್ಯೂಟಿಂಗ್ ಪರೀಕ್ಷೆಗೆ ಸಿದ್ಧರಾಗ್ತಿದ್ದೀರಾ? ಹಾಗಿದ್ರೆ ನೀವು ಸರಿಯಾದ ಜಾಗದಲ್ಲಿದ್ದೀರಿ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಬೇಸಿಕ್ ವಿಷಯಗಳನ್ನ ತುಂಬಾನೇ ಸ್ಪಷ್ಟವಾಗಿ ಫಟಾಫಟ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇನ್ನೇನು ತಡ, ಶುರು ಮಾಡೋಣ ಬನ್ನಿ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ತುಂಬಾನೇ ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಅದೇನಪ್ಪಾ ಅಂದ್ರೆ, ನಿಜವಾಗ್ಲೂ ಈ ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ ಜಗತ್ತಿನಲ್ಲಿ ಬಹುತೇಕ ಎಲ್ಲವೂ ಒಂದೇ ಒಂದು ವ್ಯತ್ಯಾಸದ ಮೇಲೆ ನಿಂತಿದೆ. ಅದುವೇ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಇದನ್ನೊಮ್ಮೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ತುಂಬಾನೇ ಸುಲಭ ಆಗುತ್ತೆ. ನೋಡಿ, ಇದನ್ನ ಸರಳವಾಗಿ ಹೇಳೋದಾದ್ರೆ, ಹಾರ್ಡ್ವೇರ್ ಅಂದ್ರೆ ನೀವು ಕೈಯಲ್ಲಿ ಮುಟ್ಟಬಹುದಾದ ಭಾಗಗಳು. ಕೀಬೋರ್ಡ್ ಇರ್ಬೋದು, ಮಾನಿಟರ್ ಇರ್ಬೋದು. ಇದು ಒಂದು ರೀತಿ ದೇಹ ಇದ್ದಾಗೆ. ಇನ್ನು ಸಾಫ್ಟ್ವೇರ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಥವಾ ಬೇರೆ ಅಪ್ಲಿಕೇಶನ್ಗಳು. ಇದು ಆ ದೇಹವನ್ನ ನಿಯಂತ್ರಿಸುವ ಒಂದು ಮನಸ್ಸು ಇದ್ದಾಗೆ. ಈ ಟೈಮ್ಲೈನ್ ನೋಡಿ, ಕಂಪ್ಯೂಟರ್ಗಳು ಎಷ್ಟು ಅದ್ಭುತವಾಗಿ ಬದಲಾಗಿವೆ ಅಂತ ಗೊತ್ತಾಗುತ್ತೆ. ಮೊದಲ ತಲೆಮಾರಿನಲ್ಲಿ ಒಂದು ಇಡೀ ಕೋಣೆಯಷ್ಟು ದೊಡ್ಡದಿದ್ದ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಿದ್ರು. ಆಮೇಲೆ ಬಂತು ಎರಡನೇ ತಲೆಮಾರು. ಅಲ್ಲಿ ಚಿಕ್ಕದಾದ ಟ್ರಾನ್ಸಿಸ್ಟರ್ಗಳು ಬಂದವು. ಮೂರನೇ ತಲೆಮಾರಿನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು ಅಂದ್ರೆ ಐಸಿಗಳು ನೂರಾರು ಟ್ರಾನ್ಸಿಸ್ಟರ್ಗಳ ಕೆಲಸವನ್ನ ಒಂದೇ ಕಡೆ ಮಾಡಿದ್ವು. ನಾಲ್ಕನೇ ತಲೆಮಾರಿನಲ್ಲಿ ಮೈಕ್ರೋ ಪ್ರೊಸೆಸರ್ಗಳು ಅಂದ್ರೆ ವಿಎಲ್ಎಸ್ಐ ತಂತ್ರಜ್ಞಾನ ಸಾವಿರಾರು ಕಾಂಪೊನೆಂಟ್ಸ್ಗಳನ್ನ ಒಂದೇ ಚಿಪ್ ಮೇಲೆ ತಂತು. ಇವತ್ ನಾವಿರೋದು ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ. ಇಲ್ಲಿ ಯುಎಲ್ಎಸ್ಐ ತಂತ್ರಜ್ಞಾನ ಬಳಸಿ ಲಕ್ಷಾಂತರ ಕಾಂಪೊನೆಂಟ್ಸ್ಗಳನ್ನ ಒಂದೇ ಚಿಪ್ನಲ್ಲಿ ಕೂರಿಸಲಾಗತ್ತೆ. ಎಂಥ ಬೆಳವಣಿಗೆ ಅಲ್ವಾ? ಸರಿ, 20 ತನಕ ನಾವು ಕಂಪ್ಯೂಟರಿನ ಹೊರಗಡೆಯಿಂದ ನೋಡಿದ್ವಿ. ಈಗ ಬನ್ನಿ, ಆ ಯಂತ್ರದ ಒಳಗೆ ಏನಿದೆ, ಅದು ಹೇಗೆ ಯೋಚನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಪರೀಕ್ಷೆ ದೃಷ್ಟಿಯಿಂದ ಈ 3 ಹಂತಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ಪುಟ್ ಅಂದ್ರೆ ನಾವು ಕೀಬೋರ್ಡ್ ಮೂಲಕ ಮಾಹಿತಿ ಕೊಡೋದು, ಪ್ರೊಸೆಸಿಂಗ್ ಅಂದ್ರೆ ಸಿಪಿಯು ಅದರ ಮೇಲೆ ಕೆಲಸ ಮಾಡೋದು, ಮತ್ತು ಔಟ್ಪುಟ್ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಫಲಿತಾಂಶ ನೋಡೋದು. ಸಿಂಪಲ್ ಅಲ್ವಾ? ಮಾಹಿತಿ ಒಳಗೋಗುತ್ತೆ, ಸಂಸ್ಕರಣೆ ಆಗುತ್ತೆ, ಆಮೇಲೆ ಹೊರಗೆ ಬರುತ್ತೆ. ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಇದೇ ಕಂಪ್ಯೂಟರ್ನ ಮೆದುಳು. ಇದರಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. ಒಂದು ಎಎಲ್ಯು ಅಂದ್ರೆ ಅರಿಥ್ಮೆಟಿಕ್ ಮತ್ತು ಲಾಜಿಕ್ ಯೂನಿಟ್. ಇದು ಲೆಕ್ಕಾಚಾರ, ಹೋಲಿಕೆ ಈ ಥರದ ಕೆಲಸಗಳನ್ನು ಮಾಡುತ್ತೆ. ಇನ್ನೊಂದು ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್. ಇದು ಇಡೀ ಕಂಪ್ಯೂಟರ್ನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮ್ಯಾನೇಜರ್ ಇದ್ದ ಹಾಗೆ. ಇದು ಪರೀಕ್ಷೆಯಲ್ಲಿ ಕೇಳಬಹುದಾದ ಒಂದು ಪ್ರಮುಖ ವ್ಯತ್ಯಾಸ. ಪ್ರಾಥಮಿಕ ಮೆಮರಿ ಅನ್ನೋದು ಕೆಲಸ ಮಾಡೋಕೆ ಇರೋ ಜಾಗ. ಅಂದ್ರೆ ಇದು ತಾತ್ಕಾಲಿಕ. ಇದಕ್ಕೆ ರ್ಯಾಮ್, ರಾಮ್ ಉದಾಹರಣೆ. ಇನ್ನು ದ್ವಿತೀಯ ಮೆಮರಿ ಅನ್ನೋದು ಫೈಲ್ಗಳನ್ನ, ಸಾಫ್ಟ್ವೇರ್ಗಳನ್ನ ಶಾಶ್ವತವಾಗಿ ಸಂಗ್ರಹಿಸಿಡೋಕೆ ಇರೋ ಜಾಗ. ಹಾರ್ಡ್ ಡಿಸ್ಕ್, ಎಸ್ಎಸ್ಡಿ ಇದಕ್ಕೆ ಉದಾಹರಣೆ. ಸರಿ, ನಾವು ಇಲ್ಲಿವರೆಗೂ ಯಂತ್ರದ ಬಗ್ಗೆ ಮಾತಾಡಿದ್ವಿ. ಈಗ ಅದಕ್ಕೆ ಜೀವ ತುಂಬುವ ಘೋಸ್ಟ್ ಇನ್ ದ ಮಷೀನ್ ಅಂತಾರಲ್ಲ, ಆ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ ಬನ್ನಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ನಿಮ್ಮ ವಿಂಡೋಸ್ ಅಥವಾ ಮ್ಯಾಕ್ಒಎಸ್, ಅದು ಒಂದು ನಾಟಕದ ವೇದಿಕೆ ಇದ್ದ ಹಾಗೆ. ಇನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ವರ್ಡು, ಬ್ರೌಸರ್ ಇವೆಲ್ಲ ಆ ವೇದಿಕೆ ಮೇಲೆ ಅಭಿನಯಿಸುವ ನಟರಿದ್ದ ಹಾಗೆ. ವೇದಿಕೆ ಇಲ್ಲದ ನಟರಿಲ್ಲ, ನಟರಿಲ್ಲದೆ ವೇದಿಕೆಗೆ ಬೆಲೆ ಇಲ್ಲ. ಪ್ರೋಗ್ರಾಮಿಂಗ್ ಭಾಷೆಗಳು ಅಂದ್ರೆ ನಾವು ಕಂಪ್ಯೂಟರ್ ಜೊತೆ ಮಾತಾಡೋಕೆ ಬಳಸೋ ಭಾಷೆ ಅಷ್ಟೇ. ನಾವು ಮನುಷ್ಯರು ಇಂಗ್ಲಿಷ್ ಥರ ಇರೋ C++, ಜಾವಾದಂತಹ ಹೈ ಲೆವೆಲ್ ಭಾಷೆಗಳಲ್ಲಿ ಬರಿತೀವಿ, ಯಾಕಂದ್ರೆ ಅದು ನಮಗೆ ಸುಲಭ. ಆದರೆ ಕಂಪ್ಯೂಟರ್ಗೆ ಅರ್ಥ ಆಗೋದು ಕೇವಲ 0 ಮತ್ತು 1. ಅದನ್ನೇ ನಾವು ಲೋ ಲೆವೆಲ್ ಅಥವಾ ಮಷೀನ್ ಕೋಡ್ ಅಂತ ಕರೆಯೋದು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಾವು ಬರೆದ ಹೈ ಲೆವೆಲ್ ಕೋಡ್ ಕಂಪ್ಯೂಟರ್ಗೆ ಹೇಗೆ ಅರ್ಥ ಆಗುತ್ತೆ? ಇಲ್ಲೇ ನೋಡಿ ಟ್ರಾನ್ಸ್ಲೇಟರ್ಗಳ ಪಾತ್ರ ಬರೋದು. ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ಗಳು ನಮ್ಮ ಮತ್ತು ಕಂಪ್ಯೂಟರ್ ನಡುವೆ ಒಂದು ಸೇತುವೆ ಥರ ಕೆಲಸ ಮಾಡ್ತವೆ. ಅವು ನಾವು ಬರೆದ ಸೋರ್ಸ್ ಕೋಡನ್ನು ಕಂಪ್ಯೂಟರ್ಗೆ ಅರ್ಥ ಆಗೋ ಆಬ್ಜೆಕ್ಟ್ ಕೋಡ್ ಅಂದ್ರೆ 0 ಮತ್ತು 1ಗಳಾಗಿ ಪರಿವರ್ತಿಸ್ತವೆ. ಸರಿ, ಈಗ ನಾವು ದಿನನಿತ್ಯ ಬಳಸುವ ಕೆಲವು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ನೋಡೋಣ. ಅವುಗಳ ಮುಖ್ಯ ಉದ್ದೇಶ ಏನು ಅನ್ನೋದರ ಮೇಲೆ ಫೋಕಸ್ ಮಾಡೋಣ. ಮೈಕ್ರೋಸಾಫ್ಟ್ ವರ್ಡ್ ಇದೊಂದು ವರ್ಡ್ ಪ್ರಾಸೆಸರ್. ಅಂದ್ರೆ ಒಂದು ಪ್ರಬಂಧ ಬರೆಯೋದ್ರಿಂದ ಹಿಡಿದು ಒಂದು ರೆಸ್ಯೂಮೆ ತಯಾರು ಮಾಡುವವರೆಗೂ ಪಠ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸ ಮಾಡೋಕ್ಕೆ ಇದು ಬೆಸ್ಟ್ ಟೂಲ್. ಮುಂದಿನದು ಎಕ್ಸೆಲ್. ಇದೊಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಡೇಟಾವನ್ನು ಸಂಘಟಿಸೋಕೆ, ಲೆಕ್ಕಾಚಾರ ಮಾಡೋಕೆ, ವಿಶ್ಲೇಷಣೆ ಮಾಡೋಕೆ ಇದನ್ನ ಬಳಸ್ತೀವಿ. ಇದರ ಫೈಲ್ಗಳನ್ನ ವರ್ಕ್ಬುಕ್ಸ್ ಅಂತಾರೆ. ಈ ಸ್ಲೈಡಲ್ಲಿರೋ ಚಾರ್ಟ್ ನೋಡಿ, ಎಕ್ಸೆಲ್ ಏನ್ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಡುತ್ತೆ. ಬರೀ ಸಂಖ್ಯೆಗಳನ್ನು ತೆಗೆದುಕೊಂಡು ಅದಕ್ಕೊಂದು ಅರ್ಥ ಕೊಡುತ್ತೆ. ಸಂಕೀರ್ಣ ಮಾಹಿತಿಯನ್ನ ಹೀಗೆ ದೃಶ್ಯ ರೂಪದಲ್ಲಿ ನೋಡಿದಾಗ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಲ್ವಾ? ಆಮೇಲೆ ಬರುತ್ತೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಇದರ ಮುಖ್ಯ ಕೆಲಸನೇ
ಒಂದು ಕಥೆಯನ್ನ ದೃಶ್ಯಗಳ ಮೂಲಕ ಹೇಳೋದು. ಸ್ಲೈಡ್ ಟ್ರಾನ್ಸಿಷನ್ಗಳು, ಆನಿಮೇಷನ್ಗಳನ್ನು ಬಳಸಿ ಪ್ರೇಕ್ಷಕರ ಗಮನ ಸೆಳೆಯೋಕೆ ಇದೊಂದು ಅದ್ಭುತ ಪ್ರೆಸೆಂಟೇಷನ್ ಟೂಲ್. ಸರಿ, ಇಲ್ಲಿವರೆಗೂ ನಾವು ಒಂದೇ ಕಂಪ್ಯೂಟರ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಝೂಮ್ಔಟ್ ಮಾಡಿ ಅದು ಇಡೀ ಜಗತ್ತಿನ ಜೊತೆ ಹೇಗೆ ಸಂಪರ್ಕ ಸಾಧಿಸುತ್ತೆ ಮತ್ತೆ ಕೆಲವು ವಿಶೇಷವಾದ ಕೆಲಸಗಳನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ. ಇಂಟರ್ನೆಟ್ ಮತ್ತು ವರ್ಲ್ಡ್ ವೈಡ್ ವೆಬ್ ಈ ಎರಡರ ನಡುವಿನ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳಿ. ಇಂಟರ್ನೆಟ್ ಅನ್ನೋದು ರಸ್ತೆಗಳ ಒಂದು ದೊಡ್ಡ ಜಾಲದ ಹಾಗೆ ಒಂದು ಭೌತಿಕ ವ್ಯವಸ್ಥೆ. ಇನ್ನು ವರ್ಲ್ಡ್ ವೈಡ್ ವೆಬ್ ಅಥವಾ WWW ಅನ್ನೋದು ಆ ರಸ್ತೆಗಳ ಮೇಲೆ ಓಡಾಡುವ ಮಾಹಿತಿ, ಅಂದ್ರೆ ವೆಬ್ ಪೇಜ್ಗಳು. ಈಗ ಟಾಲಿ ಬಗ್ಗೆ ನೋಡೋಣ. ಇದೊಂದು ತುಂಬಾನೇ ಜನಪ್ರಿಯ ಅಕೌಂಟಿಂಗ್ ಸಾಫ್ಟ್ವೇರ್. ಯಾವುದೇ ಬಿಸ್ನೆಸ್ಸಲ್ಲಿ ನಡೆಯೋ ದಿನನಿತ್ಯದ ವಹಿವಾಟುಗಳನ್ನ ಅಂದ್ರೆ ಮಾರಾಟ, ಖರೀದಿ ಎಲ್ಲವನ್ನೂ ಡಿಜಿಟಲ್ ಆಗಿ ದಾಖಲಿಸೋಕೆ ಇದು ಸಹಾಯ ಮಾಡುತ್ತೆ. ಈ ಟೇಬಲ್ನಲ್ಲಿರೋದು ಅಕೌಂಟಿಂಗ್ನ ಸುವರ್ಣ ನಿಯಮಗಳು. ಇದು ತುಂಬಾನೇ ಮುಖ್ಯ, ಪರೀಕ್ಷೆಗಂತೂ ಅತ್ಯಗತ್ಯ. ಯಾವಾಗ ಡೆಬಿಟ್ ಮಾಡಬೇಕು, ಯಾವಾಗ ಕ್ರೆಡಿಟ್ ಮಾಡಬೇಕು ಅನ್ನೋದು ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ಪಷ್ಟವಾಗುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿನಲ್ಲಿಟ್ಕೊಳ್ಳಿ. ಸರಿ, ಈಗ ಕೊನೆಯದಾಗಿ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಬಹುದಾದ ಕೆಲವು ಪ್ರಮುಖ ಪದಗಳು ಮತ್ತು ಶಾರ್ಟ್ಕಟ್ಗಳನ್ನ ಫಟಾಫಟ್ ಅಂತ ನೋಡಿಬಿಡೋಣ. ಈ ಕೀಬೋರ್ಡ್ ಶಾರ್ಟ್ಕಟ್ಗಳನ್ನು ಕಲಿಯೋದು ಪರೀಕ್ಷೆಗೆ ಮಾತ್ರ ಸಹಾಯ ಮಾಡಲ್ಲ, ನಿಮ್ಮ ದಿನನಿತ್ಯದ ಕಂಪ್ಯೂಟರ್ ಬಳಕೆಯನ್ನೇ ಹೆಚ್ಚು ವೇಗ ಮಾಡುತ್ತೆ. ನೋಡಿ, Ctrl+C, Ctrl+V ಕಾಪಿ ಪೇಸ್ಟ್ ಮಾಡಕ್ಕೆ, Ctrl+S ಸೇವ್ ಮಾಡಕ್ಕೆ, Ctrl+Z ಮಾಡಿದ ತಪ್ಪನ್ನ ಸರಿಪಡಿಸೋಕೆ. ಇವೆಲ್ಲ ತುಂಬಾನೇ ಉಪಯುಕ್ತ. ಬಯೋಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದನ್ನ ಹೀಗರ್ಥ ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಕಾಲೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ತೀವಲ್ಲ, ಹಾಗೇನೆ ಕಂಪ್ಯೂಟರ್ ಆನ್ ಆದ ತಕ್ಷಣ ಬಯೋಸ್, ಕೀಬೋರ್ಡು, ಮೌಸು, ಹಾರ್ಡ್ ಡಿಸ್ಕು ಹೀಗೆ ಎಲ್ಲಾ ಹಾರ್ಡ್ವೇರ್ಗಳು ಸರಿಯಾಗಿ ಕೆಲಸ ಮಾಡ್ತಿದವಾ ಅಂತ ಚೆಕ್ ಮಾಡುತ್ತೆ. ಎಲ್ಲ ಸರಿ ಇದೆ ಅಂದಮೇಲೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗೋದು. ವ್ಯಾಕ್ಯೂಮ್ ಟ್ಯೂಬ್ಗಳಿಂದ ಶುರುವಾಗಿ ಇವತ್ತಿನ ಗ್ಲೋಬಲ್ ನೆಟ್ವರ್ಕ್ಗಳವರೆಗೆ ನಾವು ಕಂಪ್ಯೂಟಿಂಗ್ನ ಮೂಲಭೂತ ಅಂಶಗಳನ್ನ ನೋಡಿದ್ವಿ. ಈಗ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಚರ್ಚೆ ಮಾಡಿದ ಈ ಪರಿಕಲ್ಪನೆಗಳಲ್ಲಿ ಯಾವುದು ಹೆಚ್ಚು ಆಶ್ಚರ್ಯ ತಂತು? ಮತ್ತು ನಿಮ್ಮ ಪ್ರಕಾರ ಯಾವ ಒಂದು ತಂತ್ರಜ್ಞಾನ ನಮ್ಮ ಜಗತ್ತನ್ನ ಅತಿ ಹೆಚ್ಚು ಬದಲಾಯಿಸಿದೆ?